ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ನೀವು ಕೇಳಿರ್ತೀರಾ. ಆ ಒಂದು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಈ ಒಂದು ಪರ್ಸನಲ್ ಲೋನ್ ಯಾವ ರೀತಿಯಾಗಿ ತಗೋಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ವೆಹಿಕಲ್ ಲೋನ್ ನ ಯಾವ ರೀತಿಯಾಗಿ ನಾವು ತಗೋಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಲೋನ್ ಗಳನ್ನ ಯಾವ ರೀತಿಯಾಗಿ ತಗೋಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಅಂದ್ರೆ ಒಂದು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಮತ್ತೆ ಎಲಿಜಿಬಿಲಿಟಿ ಏನ್ ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಪರ್ಸನಲ್ ಲೋನ್ ಬೇಕಾದ್ರೆ ನಾವು ಯಾವ ರೀತಿಯಾಗಿ ತಗೋಬೇಕಾಗುತ್ತೆ, ಪರ್ಸನಲ್ ಲೋನ್ ಯಾವ ಒಂದು ಬ್ಯಾಂಕ್ ಅಲ್ಲಿ ತಗೋಬೇಕಾಗುತ್ತೆ, ಯಾವ ರೀತಿಯಾಗಿ ಲೋನ್ ಗಳನ್ನ ತಗೋಬಹುದು ಅಂತಾನು ಕೂಡ ತುಂಬಾ ಜನರಿಗೆ ಹೇಳಿದೀನಿ. ಅಂದ್ರೆ ಕೆಲವೊಂದ್ರಲ್ಲಿ ಸಿಬಿಲ್ ನಿಮ್ಗೆ 750 ಮೇಲೆ ಇರ್ಬೇಕಾಗುತ್ತೆ, ಕೆಲವೊಂದು ಬ್ಯಾಂಕ್ ಗಳಲ್ಲಿ 650 ಪ್ಲಸ್ ಇದ್ರೆ ಸಾಕಾಗುತ್ತೆ ಒಂದು ಸಿಬಿಲ್ ನಿಮ್ಗೆ ಒಂದು ಲೋನ್ ಎಲಿಜಿಬಲ್ ಆಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಒಳ್ಳೆಯ ಒಂದು ಎಲಿಜಿಬಿಲಿಟಿ ಇದ್ರೆ ನಿಮ್ಗೆ ಇದರಲ್ಲೂ ಕೂಡ ನೀವು ಲೋನ್ ನ ತಗೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಓಕೆ ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಈ ಒಂದು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಈ ಒಂದು ಲೋನ್ ಟೈಪ್ಸ್ ಯಾವ್ದಾವ್ದಲ್ಲೇ ಒಂದು ಲೋನ್ ಗಳು ಸಿಗ್ಬಹುದು ಅಂತ ನೋಡೋದಾದ್ರೆ, ನಿಮ್ಗೆ ಪರ್ಸನಲ್ ಲೋನ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಲೋನ್ ಆಗಿರ್ಬೋದು, ನಂತರ ವೆಹಿಕಲ್ ಲೋನ್ ಸಿಗುವಂತದ್ದು, ಅದೇ ರೀತಿಯಾಗಿ ಹೋಮ್ ಲೋನ್ ಕೂಡ ಸಿಗುವಂತದ್ದು, ಅದೇ ರೀತಿಯಾಗಿ ಒಂದು ಕನ್ಸ್ಯೂಮರ್ ಲೋನ್ ಕೂಡ